ನಾಗರ ಪಂಚಮಿ ಇದೆ. ಹಾಗಾಗಿ ನಾವು ಚಿಗಳಿ ಆಗಿನೇ ತಂಬಿಟ್ಟು ಇದು ತುಂಬಾ ಶ್ರೇಷ್ಠ. ಇದನ್ನು ಯಾವ ರೀತಿಯಾಗಿ ಮಾಡ್ಕೊಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ 1 ಕಪ್ ಆಗಷ್ಟು ಕರಿ ಎಳ್ಳನ್ನು ತೊಗೊಬೇಕಾಗತ್ತೆ. ಅರ್ಧ ಕಪ್ ಆಗಷ್ಟು ಬೆಲ್ಲ, 1 ಚಿಟಿಕೆ ಆಗಷ್ಟು ಏಲಕ್ಕಿ ಪೌಡರ್ನ ತೊಗೊಂಡು ಮಿಕ್ಸಿ ಮಾಡ್ಕೊಬೇಕು. ಇದಕ್ಕೆ ನೀರೇನು ಹಾಕಬಾರ್ದು, ಹಾಗೆಯೇ ಮಿಕ್ಸಿ ಚೆನ್ನಾಗಿ ಪುಡಿ ಹಾಕಬೇಕು. ಅವಾಗ ಉಂಡೆ ಬರುತ್ತೆ. ನೀವು ಇದನ್ನು ಅರ್ಧಂಬರ್ಧ ಮಾಡಿಕೊಂಡ್ರೆ ಆಗ ಉಂಡೆ ಮಾಡೋಕ್ಕೆ ಬರಲ್ಲ. ಈಗ ನೋಡಿ ಪೂರ್ತಿಯಾಗಿ ಈಗ ನಾನಿಲ್ಲಿ 7 ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ. ನೀವು 5, 7, 9 ಈ ರೀತಿಯಾಗಿ ಎಷ್ಟು ಬೇಕಾದರೂ ಉಂಡೆಗಳನ್ನು ಮಾಡ್ಕೊಬೋದು. ಈ ರೀತಿಯಾಗಿ ಉಂಡೆಗಳನ್ನು ಮಾಡಿಕೊಂಡು ಇದಕ್ಕೆ ತಂಬಿಟ್ಟು ಅಂದರೆ ಹಸಿ ಅಕ್ಕಿನಿಂದ ನಾವು ತಂಬಿಟ್ಟನ್ನು ಮಾಡೋದು. ಅಂದರೆ ಅಕ್ಕಿ ಪೌಡರ್ ಅಲ್ಲ, ನಾವು ಬರೀ ಅಕ್ಕಿ ಹಾಕಿ ನಾವು ಪೌಡರನ್ನು ಯಾವ ರೀತಿಯಾಗಿ ಮಾಡ್ಕೊಬೇಕು ಅಂತ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಅಕ್ಕಿನೂ ಕೂಡ ನಾನು 1 ಕಪ್ ಆಗಷ್ಟು ತೊಗೊಂಡಿದ್ದೀನಿ. ಇದನ್ನು ಮೊದಲೇ ನಾವು ಬೆಲ್ಲ ಹಾಕಬಾರ್ದು. ಮೊದಲೇ ಪುಡಿ ಮಾಡಿಕೊಂಡು ನಂತರ ಬೆಲ್ಲ ಮತ್ತು ಏಲಕ್ಕಿ ಪುಡಿನ ಆಮೇಲೆ ಹಾಕ್ಕೊಬೇಕಾಗುತ್ತೆ. ಫಸ್ಟೇ ನೀವು ಅಕ್ಕಿನ ಪುಡಿ ಮಾಡಿಕೊಂಡು ಅರ್ಧ ಆದ ಮೇಲೆ ನೀವು ಬೆಲ್ಲ ಹಾಕ್ಕೊಂಡು ಏಲಕ್ಕಿ ಪುಡಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೇಕಾಗತ್ತೆ. ಈ ರೀತಿಯಾಗಿ ಆದಮೇಲೆ ಇದನ್ನು ಕೂಡ ನಾವು ಉಂಡೆಗಳಾಗಿ ಮಾಡ್ಕೊಬೋದು. ಇದು ಕೂಡ 5, 7, 9 ಈ ರೀತಿಯಾಗಿ ಉಂಡೆಗಳನ್ನು ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಉಂಡೆಗಳನ್ನು ಮಾಡಿಕೊಂಡು ನಾಳೆ ನಾವು ನಾಗರಕಟ್ಟೆ ಹತ್ರ ಹೋಗ್ತಿರಲ್ಲ, ಪಂಚಮಿ ದಿನ ನಾವು ಪೂಜೆ ಮಾಡೋಕ್ಕೆ ಹೋದಲ್ಲಿ ಅಲ್ಲಿ ಪ್ರಸಾದವಾಗಿ ನಾವು ಇಡೋದು. ಹಾಗೆಯೇ ಮನೆಗೂ ಮತ್ತು ಪ್ರಸಾದವಾಗಿ ಸ್ವಲ್ಪ ತೊಗೊಂಬರೋದು, ಅಲ್ಲಿ ಇರೋರಿಗೂ ಕೂಡ ಪ್ರಸಾದವಾಗಿ ಕೂಡ ಕೊಡ್ತಾರೆ. ಇನ್ನು ಪ್ರಸಾದಕ್ಕೆ ಅಂತಲೇ ಬೇರೆ ಉಂಡೆಗಳನ್ನು ಮಾಡ್ಕೊಂಡೋಗಿ ಅಲ್ಲಿರೋರಿಗೆಲ್ಲ ಅರಿಶಿನ ಕುಂಕುಮದ ಜೊತೆ ಈ ಚಿಗಳಿ ತಂಬಿಟ್ಟನ್ನು ಕೂಡ ಕೊಡ್ತಾರೆ. ಹಾಗಾಗಿ ನಾಳೆ ನಾಗರ ಪಂಚಮಿ ಇದೆ, ಯಾರೂ ಮಿಸ್ ಮಾಡಬೇಡಿ. ಈ ಚಗಲಿ ತಂಬಿಟ್ಟು ತುಂಬಾ ಶ್ರೇಷ್ಠ. ಅದರಲ್ಲೂ ನಾಗರ ಪಂಚಮಿ ದಿನ ಇದು ಮಾಡೇಬೇಕು. ಹಾಗಾಗಿ ಎಲ್ಲರೂ ತುಂಬಾ ಈಸಿ ಇದೆ, ಎಲ್ಲರೂ ಮಾಡ್ಕೊಳ್ಳಿ. ಪ್ರಸಾದವಾಗಿ ನಾಳೆ ದಿನ ನಾಗರಕಟ್ಟೆ ಹತ್ರ ನೀವು ಪೂಜೆ ಮಾಡೋಕ್ಕೆ ಹೋದಲ್ಲಿ ಇದನ್ನು ತೊಗೊಂಡೋಗ್ಬೋದು. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ. ಥ್ಯಾಂಕ್ ಯು.